ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆಯಾಗಿದೆ. ಪಂಚಮಸಾಲಿ ಟ್ರಸ್ಟ್ ಸದಸ್ಯರು ಕೂಡ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆಯಾಗಿದೆ. ಪಂಚಮಸಾಲಿ ಟ್ರಸ್ಟ್ ಸದಸ್ಯರಿಂದ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿ ನಡೆಯಿತು. ವಚನಾನಂದ ಸ್ವಾಮೀಜಿಗಳು ಮಸಾಜ್ ಪ್ರಿಯರು, ಮಕ್ಕಳ ಬಳಿ ಬಂದು ಮಸಾಜ್ ಮಾಡಿ ಅನ್ನೋದಾಗಿ ಹೇಳ್ತಿದ್ರಂತೆ. ಶ್ರೀಗಳ ಈ ನಡೆಯಿಂದ ಕೆಲ ಮಕ್ಕಳು ಮಠನೇ ಬೇಡ ಅಂತ ಬಿಟ್ಟು ಹೋಗ್ಬಿಟ್ರು. ಗೌರವಯುತವಾಗಿ ಶ್ರೀಗಳು ಮಠದಿಂದ ತೆರಳಬೇಕು ಅಂತ ಟ್ರಸ್ಟ್ನ ಧರ್ಮದರ್ಶಿ ಚಂದ್ರಶೇಖರ್ ಪೂಜಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಧರ್ಮದರ್ಶಿ ಸೇರಿದಂತೆ ಕೆಲ ಸದಸ್ಯರು ಮಠದಿಂದ ಉಚ್ಚಾಟನೆ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ 3 ಕೋಟಿ ಅವ್ಯವಹಾರದ ಆರೋಪ ಕೇಳಿ ಬಂದಿತ್ತು. ಈಗಾಗಲೇ ಆಡಿಯೋ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೋಡೋದಕ್ಕೂ ಸಾಧ್ಯ ಇಲ್ಲ. ಬಹಳ ಕೆಟ್ಟದಾಗಿರುವಂತ ವಿಡಿಯೋಗಳು ವೈರಲ್ ಆಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹರಿಹರದ ಪಂಚಮಸಾಲಿ ಪೀಠದ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ನೀಡಿದಂತ ಅನುದಾನದ 3 ಕೋಟಿಗೂ ಅಧಿಕ ಅವ್ಯವಹಾರ ಮಠದಲ್ಲಿ ನಡೆದಿದೆ. ಈ ಕುರಿತು ಸರ್ಕಾರ ಉನ್ನತ ತನಿಖೆ ನಡೆಸಬೇಕು ಅನ್ನೋದಾಗಿ ಕೂಡ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ 2008ರಲ್ಲಿ ಈ ಪೀಠ ಸ್ಥಾಪನೆ ಆಗಿರೋದು. ಪೀಠದ ಜಾಗವನ್ನ ಖರೀದಿ ಮಾಡೋದಕ್ಕೆ ಕೆಲವೊಂದಷ್ಟು ಜನ, ಅದರಲ್ಲೂ ಮುಖಂಡರು, ರಾಜಕೀಯ ಮುಖಂಡರು ಹಣದ ಸಹಾಯವನ್ನ ಮಾಡಿದ್ರು ಅನ್ನೋದಾಗಿ ಕೂಡ ಕೇಳಿ ಬರ್ತಾ ಇತ್ತು. ಇದರ ಜೊತೆಗೆ 2018ರಲ್ಲಿ ನಾನು ಪೀಠಕ್ಕೆ ಬಂದಾಗಿನಿಂದ ಇಲ್ಲಿವರೆಗೂ ₹1 ಹಣಕಾಸಿನ ವ್ಯವಹಾರದಲ್ಲಿ ನಾನು ಭಾಗಿಯಾಗಿಲ್ಲ. ಈ ಮಾಡ್ತಿರೋ ಆರೋಪಗಳೆಲ್ಲ ಸತ್ಯಕ್ಕೆ ದೂರ ಅನ್ನೋದಾಗಿ ವಚನಾನಂದ ಶ್ರೀಗಳು ಹೇಳಿಕೊಂಡಿದ್ರು. ಅದಾದ ನಂತರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆಯಿತು. ಚಪ್ಪಲಿಗಳಿಂದ ಕೂಡ ಎಸೆಯಲಾಯಿತು ಅನ್ನುವಂಥ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಈಗ ಮತ್ತೊಂದು ಗಂಭೀರ ಆರೋಪ. ಶ್ರೀಗಳ ನಡೆಯಿಂದ ಕೆಲ ಮಕ್ಕಳು ಮಠ ಬಿಟ್ಟು ಬಿಟ್ರು. ಕಾರಣ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ? ವಚನಾನಂದ ಸ್ವಾಮೀಜಿಗಳು ಮಸಾಜ್ ಪ್ರಿಯರು, ಮಸಾಜ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳನ್ನ ಕರಿತಾ ಇದ್ರಂತೆ. ಮಕ್ಕಳ ಜೊತೆ ವಿಕೃತವಾಗಿ ನಡ್ಕೊಳ್ತಾ ಇದ್ರು. ಪೀಠದ ಸ್ವಾಮೀಜಿಗಳಾಗಿದ್ರು. ಚಂದ್ರಶೇಖರ್ ಪೂಜಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಜೊತೆಗೆ ಈ ಬಗ್ಗೆ ಪೋಕ್ಸೋ ಕೂಡ ದಾಖಲಾಗಿದೆ ಅಂತ. ಪ್ರಕರಣ ದಾಖಲಾಗಿದ್ರೆ ಸ್ವಾಮೀಜಿಯ ಬಂಧನ ಆಗ್ತಿತ್ತು. ನಾವು ಹಾಗೆ ಮಾಡಲಿಲ್ಲ ಅಂತ ಚಂದ್ರಶೇಖರ್ ಪೂಜಾರ್ ಹೇಳ್ಕೊಂಡಿದ್ದಾರೆ. ಮಕ್ಕಳ ಜೊತೆ ವಿಕೃತವಾಗಿ ನಡ್ಕೊಳ್ತಾ ಇದ್ರು. ಇದರ ಬಗ್ಗೆ ಪೋಕ್ಸೋ ಕೇಸ್ ಕೂಡ ದಾಖಲಿಸೋದಕ್ಕೆ ನಿರ್ಧರಿಸಿದ್ರು. ಪ್ರಕರಣ ಏನಾದ್ರೂ ಅಪ್ಪಿತಪ್ಪಿ ದಾಖಲಾಗಬಿಟ್ಟಿದ್ರೆ ಇಷ್ಟರಲ್ಲೆಲ್ಲ ಸ್ವಾಮೀಜಿ ಅರೆಸ್ಟ್ ಆಗ್ತಾ ಇತ್ತು. ಬಟ್ ನಾವು ಹಾಗೆ ಮಾಡಲಿಲ್ಲ ಅಂತ ಚಂದ್ರಶೇಖರ್ ಪೂಜಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ತಂದ ಸ್ವಾಮೀಜಿ ಅನ್ನುವಂಥ ಕಾರಣಕ್ಕೆ ಕೇಸ್ ಹಾಕೋದಕ್ಕೆ ಆಗಲಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂತಹ ದೂರುಗಳಿಗೆ, ಆರೋಪಗಳಿಗೆ ಇವತ್ತು ವಚನಾನಂದ ಸ್ವಾಮೀಜಿಗಳು ಮೊದಲಿಗರಲ್ಲ. ಈ ಹಿಂದೆ ಕೂಡ ಮುರುಘಶ್ರೀ ಸ್ವಾಮೀಜಿಯವರ ಕೆಲವೊಂದಷ್ಟು ಆಟಗಳನ್ನ ಅಥವಾ ಕೆಲವೊಂದಷ್ಟು ಹುಚ್ಚಾಟಗಳನ್ನ ನೀವು ನೋಡಿದ್ರಿ. ಮಕ್ಕಳ ಹತ್ರ ಕರೆದು ಬೆನ್ನುಜ್ಜಿಸ್ಕೊಳ್ತಾ ಇದ್ರು ಸ್ವಾಮೀಜಿ ಅನ್ನೋದಾಗಿ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಅದರ ಬೆನ್ನಲ್ಲಿ ಈಗ ಮತ್ತೊಂದು ವಿಚಾರ ಕೇಳಿ ಬರ್ತಾ ಇದೆ. ಇವರು ಕೂಡ ಮಕ್ಕಳ ಕೈಲಿ ಮಸಾಜ್ ಮಾಡಿಸ್ಕೊಳ್ತಾ ಇದ್ರಂತೆ. ಮಸಾಜ್ ಪ್ರಿಯರು ಅನ್ನುವಂತ ಹೇಳಿಕೆ ಬಹಳ ದೊಡ್ಡ ಮಟ್ಟಿಗೆ ಈಗ ಮತ್ತೆ ಚರ್ಚೆ ಗ್ರಾಸವಾಗ್ತಾ ಇದೆ. ಸ್ವಾಮೀಜಿ ಅವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ನಮ್ಮನ್ನು ದುರುಪಯೋಗ ಪಡಿಸಿಕೊಂಡರು. ಅವರು ತಮ್ಮ ವೈಯಕ್ತಿಕ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜಿಗೆ ಹೋಗ್ತೀವಿ ಅಂದರೆ ನಮಗೆ ಏನು ನಮ್ಮ ಮಂದಿಗೆ ಏನು ಕೆಲಸ ಸಿಗಲ್ಲ ಅಂತಂದು ಅವಾಚ್ಯ ಶಬ್ದಗಳಿಂದ ನಮಗೆ ಬೈದರು. ಹಾಗಾಗಿ ಇವರು ನಮ್ಮ ಸ್ವಾಮೀಜಿಯವರು ನಮಗೆ ಕಾಲೇಜಿಗೆ ಹೋಗೋಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕುಂಠಿತಗೊಂಡಿತ್ತು. ಸ್ವಾಮೀಜಿಗಳು ಹೊಡೆಯೋದು ಬಡಿಯೋದು ಮಾಡಕ್ಕಂತರು. ಆಮೇಲೆ ದಾಸೋಹಕ್ಕೆ ಕೂಡ ಹಾಕಿದ್ರು ಸ್ವಾಮೀಜಿಗಳು. ನಾವು ನಮ್ಮ ತಾಯಿಗೆ ಇದ್ವಿ, ಮಠ ಸ್ವಾಮೀಜಿಗಳು ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಕರ್ಕೊಂಡು ಬಂದರು. ಕಾರಣ ಇನ್ನು ಪ್ರೆಸ್ ಮೀಟ್ ನಲ್ಲಿ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಪೂಜಾರ್. ಅವಾಚ್ಯ ಶಬ್ದಗಳಿಂದ ವಚನಾನಂದ ಸ್ವಾಮೀಜಿ ನಿಂದಿಸಿರುವ ಆಡಿಯೋ ಅದು. ಶ್ರೀಗಳ ನಿಂದನೆ ಆಡಿಯೋ ಬಿಡುಗಡೆಗೊಳಿಸಿರುವುದು ಪೂಜಾರ್. ಹಾಸ್ಟೆಲ್ನೊಳಗೆ ನುಗ್ಗಿ ವಚನಾನಂದ ಸ್ವಾಮೀಜಿ ನಿಂದಿಸಿರುವ ಆಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ರು, ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದ ರೀತಿಯಲ್ಲಿ ಮಕ್ಕಳನ್ನ ಯಾವ ರೀತಿ ನಡೆಸ್ಕೊಳ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಸ್ಟ್ನ ಧರ್ಮದರ್ಶಿ ಚಂದ್ರಶೇಖರ್ ಪೂಜಾರ್ ಅವರು ಆಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಕೆಲ ಕ್ಲಿಪ್ಪಿಂಗ್ಸ್ಗಳು ಅಥವಾ ವಿಡಿಯೋದ ತುಣುಕುಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಆ ರೀತಿಯಾದಂಥ ವಿಡಿಯೋಗೂ ಕೂಡ ವ್ಯಾಪಕ ಟೀಕೆಗಳು ಕೂಡ ವ್ಯಕ್ತವಾಯಿತು.
ಅವ್ರ ಕೆಲಸ ಏನು ಅಥವಾ ಅವ್ರು ನಡ್ಕೊಳ್ತಾ ಇರುವಂತಹ ಕೆಲವೊಂದಷ್ಟು ನಡವಳಿಕೆ ಆದ್ರೂ ಏನು ಅನ್ನುವಂಥ ಸಂಬಂಧಪಟ್ಟ ಹಾಗೆ ಅವ್ರನ್ನ ಉಚ್ಚಾಟನೆ ಕೂಡ ಮಾಡಲಾಯಿತು. ಧರ್ಮದರ್ಶಿಗಳ ಉಚ್ಚಾಟನೆಗೆ ಸಂಬಂಧಪಟ್ಟ ಹಾಗೆ 15 ಜನ ಸದಸ್ಯರು ಸೇರಿದಂತೆ 13 ಜನ ಭಾಗಿಯಾಗಿದ್ರು. ಅವತ್ತು ಆ ಸದಸ್ಯರು ತೆಗೆದುಕೊಂಡಂತ ಕೆಲ ನಿರ್ಧಾರಗಳಿಗೆ ಕೆಲವೊಂದಷ್ಟು ಬೇಸರ ಕೂಡ ವ್ಯಕ್ತವಾಗಿತ್ತು. ಹೇಳಬೇಕಂದ್ರೆ ಭಕ್ತರು ಅವತ್ತಿನ ದಿನ ಧರ್ಮದರ್ಶಿಗಳಿಗೆ ಚಪ್ಪಲಿ ತೋರಿಸುವಂತ ಕೆಲಸ ಆಯಿತು. ಅದಾದ ಮೇಲೆ ವಚನಾನಂದ ಶ್ರೀಗಳು ಕೂಡ ಭಕ್ತರು ಹಾಗೆ ದೇವರಿಗೆ ಬಿಟ್ಟಿದ್ದು, ನಾನು ಇದಕ್ಕೆ ಯಾವುದಕ್ಕೂ ಮಧ್ಯಸ್ಥಿಕೆಯನ್ನ ವಹಿಸ್ಕೊಳ್ಳೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಪದೇ ಪದೇ ನಮ್ಮ ರಾಜ್ಯದಲ್ಲಿ ಸ್ವಾಮೀಜಿಗಳು ಈ ರೀತಿಯಾದಂಥ ದುರ್ವರ್ತನೆಯನ್ನ ಯಾಕೆ ಮಾಡ್ತಾರೆ, ಅಥವಾ ಅದು ಸುಳ್ಳಾಗಿ ಕ್ರಿಯೇಟ್ ಆಗಿದ್ರು ಕೂಡ ಆ ರೀತಿಯಾದಂತಹ ಸುಳ್ಳಿಗೆ ಅಥವಾ ಆ ರೀತಿಯಾದಂತಹ ಆಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ, ವಿಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಆ ಅವಕಾಶಗಳನ್ನ ಯಾಕೆ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಸದ್ಯಕ್ಕೆ ಒಂದು ಕಡೆ ವಿಡಿಯೋ ರಿಲೀಸ್ ಆಗಿದ್ರೆ ಮತ್ತೊಂದು ಕಡೆ ಶ್ರೀಗಳ ಅವಾಚ್ಯ ಶಬ್ದಗಳ ಆಡಿಯೋ ತುಣುಕು ಕೂಡ ರಿಲೀಸ್ ಮಾಡಿದ್ದಾರೆ. ಹಾಸ್ಟೆಲ್ನೊಳಗೆ ಹೋಗಿ ಸ್ವಾಮೀಜಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಇದೆ. ಅವಾಚ್ಯ ಶಬ್ದಗಳಿಂದ ವಚನಾನಂದ ಸ್ವಾಮೀಜಿಗಳು ಹೇಳ್ಕೊಳ್ಳೋದಕ್ಕೆ ಸಮಾಜದ ಮುಂದೆ ಬಹಳಷ್ಟು ಏನು ಒಳ್ಳೆಯ ರೀತಿಯಲ್ಲಿ ಅಥವಾ ವ್ಯಾಘ್ರಕ್ಕೆ ಗೋವಿನ ಮುಖವಾಡದ ರೀತಿಯಲ್ಲಿ ಕಾಣಿಸ್ತಾರೆ. ಬಟ್ ನಡ್ಕೊಳ್ಳೋ ರೀತಿ, ಮಾತನಾಡುವಂಥ ವೇ ಎಲ್ಲವೂ ಕೂಡ ಕರೆಕ್ಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಸದಸ್ಯರು ಸೇರಿದಂತೆ ನಿರ್ಣಯ ತೆಗೆದುಕೊಂಡ್ರು, ಜೊತೆಗೆ ಮಾತನಾಡಿದ್ದಾರೆ ಧರ್ಮದರ್ಶಿ ಚಂದ್ರಶೇಖರ್ ಪೂಜಾರಿ ಅವರು ಕೂಡ ಎಚ್ಚರಿಕೆ ಕೊಡುವ ಕೆಲಸ ಮಾಡಿದ್ದಾರೆ. ಒಮ್ಮೆ ನೋಡ್ಕೊಂಡು ಬನ್ನಿ. ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಪೀಠಾಧ್ಯಕ್ಷರನ್ನಾಗಿ ನಾವು 8 ವರ್ಷಗಳ ಹಿಂದೆ ವಚನಾನಂದ ಶ್ರೀಗಳವರನ್ನ ಆಯ್ಕೆ ಮಾಡಿದ್ವಿ. ಆ ವಚನಾನಂದ ಶ್ರೀಗಳು 8 ವರ್ಷಗಳ ಕಾಲ ನಮ್ಮ ಪೀಠದಲ್ಲಿ ಪೀಠಾಧ್ಯಕ್ಷರಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಅವರ ಆಚಾರ ವಿಚಾರ, ನಡೆ ನುಡಿ ಅಂತಕ್ಕಂಥ ಅನೇಕ ವಿಚಾರಗಳಲ್ಲಿ ನಾವು ತಿರ್ತಕ್ಕಂಥ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದಾಗ್ಯೂ ಕೂಡ ಆ ಪ್ರಯತ್ನದಲ್ಲಿ ನಾವು ವಿಫಲರಾಗಿ ಅವರ ಧೋರಣೆಗಳು ಅದೇ ರೀತಿ ಮುಂದುವರೆದಿದ್ದರ ಒಂದು ಪರಿಣಾಮವಾಗಿ ನಿನ್ನೆ ಅವರನ್ನು ನಾವು ಪೀಠದಿಂದ ಪದಚ್ಯುತಿಗೊಳಿಸ್ತಕ್ಕಂಥ ಅನಿವಾರ್ಯ ಸಂದರ್ಭ ನಿರ್ಮಾಣ ಆಗಿತ್ತು. ಇವತ್ತು ಏನು ಸ್ವಾಮೀಜಿಗಳ ಆಚಾರ ವಿಚಾರಗಳನ್ನು ತಿದ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟ್ರಸ್ಟಿನ ಎಲ್ಲ ಹಿರಿಯರು ಸಾಕಷ್ಟು ರೀತಿಯಲ್ಲಿ ಅವರಿಗೆ ತಿಳುವಳಿಕೆಯನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ನಾವು ಇತ್ತೀಚೆಗೆ ಬಲವಾಗಿ ಮಾಡಿದ್ವಿ. ನನ್ನ ಆಚಾರ ವಿಚಾರಗಳನ್ನು ತಿದ್ಕೊಳ್ಳೋದಕ್ಕೆ ಮತ್ತು ನನ್ನ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ ಟ್ರಸ್ಟಿಗಳು ಅನ್ನೋಂಥ ಒಂದು ಕಾರಣದಿಂದ ಸ್ವಾಮೀಜಿಗಳು ಈ ವಿಚಾರವನ್ನು ಡೈವರ್ಟ್ ಮಾಡಬೇಕು ಅಂತೇಳಿ, ದಿಕ್ಕನ್ನು ಬದಲು ಮಾಡಬೇಕು ಅಂತೇಳಿ ಕೆಲವು ಭಕ್ತರಿಗೆ ಕಟ್ಕೊಂಡು ಲೆಕ್ಕ ಕೊಡಿ ಚಳುವಳಿ ಅನ್ನೋದನ್ನು ಪ್ರಾರಂಭ ಮಾಡಿದರು. ಈ ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿನ ಪ್ರಾರಂಭ ಮಾಡಿದ್ದೆ ಈ ಒಂದು ಸಂಪೂರ್ಣವಾಗಿ ನನ್ನನ್ನು ತಿರ್ತಕ್ಕಂಥ ಪ್ರಯತ್ನವನ್ನು ಟ್ರಸ್ಟಿಗಳು ಮಾಡಬಾರ್ದು, ಇದನ್ನು ದಿಕ್ಕು ತಪ್ಪಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು.